ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತ ವೃಂದಕ್ಕೆ. ನಿನ್ನೆಯ ವ್ಯಕ್ತಿ ಶಕ್ತಿ ಮುಂದಿನ ಭಾಗ ಮುಂದುವರಿಯುವುದು. ನಾನು ಒಮ್ಮೆ ದೇವಾಲಯಕ್ಕೆ ಹೋದೆ. ಅಲ್ಲಿ ಮಕ್ಕಳಿಗೆ 500 ರೂಪಾಯಿ ಕೊಟ್ಟು ಪಡೆಯಬಹುದು ಎಂದು ಬರೆದಿತ್ತು. ನಿನ್ನ ಕಾರ್ಯ ಮುಗಿದ ಮೇಲೆ ಬಂದು ಮಗುವನ್ನು ಕಾಣಿಕೆಯಾಗಿ ನೀಡು ಎಂದು ಹಿಂದಿನ ದಿನ ಕನಸಿನಲ್ಲಿ ಬಾಬಾ ತಿಳಿಸಿದ ಕಾರಣ ಅರ್ಥವಾಯಿತು. 500 ರೂಪಾಯಿ ಕೌಂಟರ್ನಲ್ಲಿ ಕೊಟ್ಟು ಬರೆಸಿ ಬಂದೆ. ಬಾಬಾ ಮೆಮೋರಿಯಲ್ ಆಸ್ಪತ್ರೆ ಕಾರ್ಯನಿರ್ವಹಿಸಲು ಸೇರಿಕೊಂಡ ಮೇಲೆ ನನಗೆ ಪ್ರತಿದಿನವೂ ಹೊಸ ಅನುಭವ ತಂದುಕೊಡುತ್ತಿತ್ತು. ಒಬ್ಬೊಬ್ಬ ರೋಗಿಯ ಕಥೆಯೂ ವಿಭಿನ್ನ ರೋಗವೂ ಅನೇಕ ರೀತಿ ರೋಗಿಗಳ ಬವಣೆ, ಚಿಕಿತ್ಸೆ ನಂತರದ ಪರಿಣಾಮ ಇವುಗಳಿಂದ ನಾನು ಕಲಿತಿದ್ದು ಬಹಳ. ಪುಸ್ತಕದ ಮೂಲಕ ಕಲಿಯುವುದಕ್ಕಿಂತ ಅನುಭವದ ಮೂಲಕ ಕಲಿಯುವುದು ಬಹಳ ಮಹತ್ವದಾಗಿರುತ್ತದೆ ಎಂದು ಅನಿಸುತ್ತಿತ್ತು. ಒಂದೇ ರೀತಿಯ ಕಾಯಿಲೆ ತಗುಲಿದ್ದರೂ ಪರಿಣಾಮ ಮಾತ್ರ ಭಿನ್ನವಾಗಿರುತ್ತಿತ್ತು. ಇದಕ್ಕೆ ಕಾರಣ ಅವನ ಶರೀರ ಸ್ಪಂದಿಸುವ ರೀತಿ. ಮನಸ್ಸು ಮತ್ತು ಶರೀರ ಒಂದು ನಾಣ್ಯದ 2 ಮುಖದಂತೆ. ಕೆಲವರಿಗೆ ಗಾಬರಿ ಜಾಸ್ತಿ ಮತ್ತು ಕೆಲವರಿಗೆ ಧೈರ್ಯ. ಈ ರೀತಿ ಹಲವು ಕಾರಣಗಳು ರೋಗಿಯ ಶರೀರದ ಮೇಲೆ ಪ್ರತಿಕ್ರಿಯಿಸುತ್ತದೆ. 3 ವರ್ಷ ಕಳೆದ ನಂತರ ನನಗೆ ಅಮೆರಿಕಾದಲ್ಲಿರುವ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಕ್ಯಾನ್ಸರ್ ಸೊಸೈಟಿರವರು ಮಾತನಾಡಲು ಕರೆ ನೀಡಿದರು. ಅದೇ ಸಮಯದಲ್ಲಿ ನನಗೆ ಪಿಟ್ಸ್ಬರ್ಗ್ನ ಯೂನಿವರ್ಸಿಟಿಯಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಲು ಹೋಗಬೇಕಾಯಿತು. ಪಿಟ್ಸ್ಬರ್ಗ್ನಲ್ಲಿ ದೀರ್ಘಕಾಲ ಉಳಿದುಕೊಳ್ಳುವನಾಗಿದ್ದರಿಂದ ವಸತಿ ಕಾರ್ಯದ ಅವಶ್ಯಕತೆ ಇತ್ತು. ನಾನು ನನಗೆ ತಿಳಿದಿದ್ದ ಸ್ನೇಹಿತರಿಗೆ ಇಮೇಲ್ ಮೂಲಕ ಸಹಾಯ ಮಾಡಲು ಕೇಳಿಕೊಂಡಿದ್ದೆ. ಅವರಲ್ಲಿ ಒಬ್ಬ ಸ್ನೇಹಿತ ಪ್ರೊಫೆಸರ್ ಸ್ಯಾಂಡ್ಲಿ ಎಂಬುವರು ದೂರವಾಣಿ ಸಂಖ್ಯೆ ಮತ್ತು ಇಮೇಲ್ ವಿಳಾಸ ಕೊಟ್ಟು ಸಂಪರ್ಕಿಸಲು ತಿಳಿಸಿದ್ದರು. ಅದರಂತೆ ಸಂಪರ್ಕಿಸಿದೆ ಅಷ್ಟೇ. ನಂತರ ಮತ್ತೆ ಮರೆತು ಬಿಟ್ಟೆ. ನಾನು ಸ್ಯಾನ್ ಫ್ರಾನ್ಸಿಸ್ಕೋ ವಿಮಾನ ನಿಲ್ದಾಣದಲ್ಲಿ ಇದ್ದಾಗ ನನ್ನ ಕುಟುಂಬದವರಿಂದ ಫೋನ್ ಬಂದಿತ್ತು. ಎಲ್ಲಿ ಉಳಿಯುತ್ತೀಯಾ ಎಂದು ಪ್ರಶ್ನಿಸಿದರು. ಆಗ ಎಚ್ಚೆತ್ತುಕೊಂಡೆ. ತಕ್ಷಣ ನಾನು ಸ್ಯಾಂಡ್ಲಿಯವರಿಗೆ ದೂರವಾಣಿಯ ಮೂಲಕ ಸಂಪರ್ಕಿಸಿದೆ. ಅದಕ್ಕೆ ಅವರು ಎಲ್ಲ ವ್ಯವಸ್ಥೆ ಆಗಿದೆ, ನಾನು ಬೆಳಗ್ಗೆ ಏರ್ಪೋರ್ಟ್ಗೆ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದರು. ನನಗೆ ಬೆಳಗ್ಗೆ 4 ಗಂಟೆಗೆ ಏರ್ಪೋರ್ಟ್ಗೆ ಕರೆಸಿಕೊಳ್ಳುವುದು ಮುಜುಗರವಾಯಿತು. ಅಪರಿಚಿತ ವ್ಯಕ್ತಿಯಾದ ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿರುವುದು ಇನ್ನೊಬ್ಬರಿಗೆ ತೊಂದರೆ ಆಗುತ್ತದೆ ಎಂದು ಭಾವಿಸಿದ್ದೆ. ಅವರಿಗೆ ಅದನ್ನೇ ಹೇಳಿದೆ. ಅದಕ್ಕೆ ಅವರು, ತೊಂದರೆ ಏನಿಲ್ಲ, ನಾನು 5:30ಕ್ಕೆ ರೋಗಿಗಳನ್ನು ಪರೀಕ್ಷಿಸಲು ಹೋಗಬೇಕು, ಬರುತ್ತೇನೆ ಎಂದರು. ಡಾಕ್ಟರ್ ಸ್ಯಾಂಡ್ಲಿಯವರು ಬ್ರೆಂಟ್ ವುಡ್ ಮೆಡಿಕಲ್ ಕಾಲೇಜಿನ ನಿರ್ದೇಶಕರು. ಅಮೆರಿಕದ ವ್ಯಕ್ತಿ ಅನಾಮಿಕನಾದ ನನ್ನನ್ನು ಯಾವ ಕಾರಣಕ್ಕಾಗಿ ಇಷ್ಟು ಕಾಳಜಿ ವಹಿಸುತ್ತಿದ್ದಾರೆ ಎಂದು ಆಶ್ಚರ್ಯವಾಯಿತು. ಮರುದಿನ 4 ಗಂಟೆಗೆ ನನ್ನನ್ನು ಕರೆದುಕೊಂಡು ಹೋಗಲು ಏರ್ಪೋರ್ಟ್ಗೆ ಸ್ಯಾಂಡಲಿಯವರು ಬಂದಿದ್ದರು. ದಾರಿಯಲ್ಲಿ ಹೋಗುತ್ತಿರುವಾಗ ನಾನು ನನಗೆ ಉಳಿದುಕೊಳ್ಳುವ ವ್ಯವಸ್ಥೆ ಎಲ್ಲಿ ಮಾಡಿರುವುದಾಗಿ ಪ್ರಶ್ನಿಸಿದೆ. ಅದಕ್ಕವರು ತಮ್ಮ ಮನೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿರುವುದಾಗಿ ಹೇಳಿದರು. ಇದನ್ನು ಕೇಳಿದಾಗ ಮತ್ತೊಂದು ಆಶ್ಚರ್ಯವಾಯಿತು. ಡಾಕ್ಟರ್ ಸ್ಯಾಂಡಲಿರವರು ವಿಸ್ತಾರವಾದ ಅಂಗಳದಲ್ಲಿ ಮತ್ತೆ ವಿಶಾಲವಾಗಿದ್ದ ಮನೆಯ ಬಳಿ ಇಳಿಸಿದರು. ಅವರೊಡನೆ ಆ ದಿನ ಮಾತನಾಡುತ್ತಾ ಕಳೆದೆ. ಮಾತಿನ ನಡುವೆ ನಾನು ನನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ ವಿವರವನ್ನು ಕೇಳಿ ತಿಳಿದುಕೊಂಡರು. ನಂತರ ನಾನು ಅವರನ್ನು ಪ್ರಶ್ನಿಸಿದೆ, ಪಿಟ್ಸ್ಬರ್ಗ್ ಯೂನಿವರ್ಸಿಟಿ ಇಲ್ಲಿಂದ ಎಷ್ಟು ದೂರದಲ್ಲಿ ಇದೆ ಎಂದು. ಅದಕ್ಕವರು 40 ಕಿಲೋಮೀಟರ್ ಆಗುತ್ತದೆ ಎಂದು ಹೇಳಿದರು. ನಾನು ಇರುವ ಜಾಗಕ್ಕೂ ನಿತ್ಯ ಪ್ರಯಾಣ ಮಾಡಬೇಕಾದ ಜಾಗಕ್ಕೂ ಬಹಳ ಅಂತರ ಇರುವುದನ್ನು ಕೇಳಿ ತಬ್ಬಿಬ್ಬಾದೆ. ನಿತ್ಯ ಅಷ್ಟು ದೂರ ಪ್ರಯಾಣ ಮಾಡುವುದು ಕಷ್ಟ ಎಂದು ಹೇಳಿದೆ. ಅದಕ್ಕೆ ತಕ್ಷಣ ಹೇಳಿದರು, ಅದಕ್ಕೂ ವ್ಯವಸ್ಥೆ ಮಾಡಿರುವೆನೆಂದು. ನಾನು ಯಾವ ಸಮಸ್ಯೆಯನ್ನು ಮುಂದಿಟ್ಟರೂ ಎಲ್ಲ ವ್ಯವಸ್ಥೆ ಮಾಡಿರುವೆನು ಎಂಬ ಮಾತು ಕೇಳಿ ಆಶ್ಚರ್ಯ ಮತ್ತು ಸಂಶಯ ಎರಡೂ ಕಾಡಿತು. ಎಂದೂ ನನ್ನನ್ನು ಕಾಣದ ಇವರು ಯಾವ ಕಾರಣದಿಂದ ಈ ರೀತಿ ಕಾಳಜಿ ವಹಿಸುತ್ತಿದ್ದರೆಂದು ಮನಸ್ಸು ಗೊಂದಲದ ಗೂಡಾಯಿತು. ನನ್ನ ಅನುಮಾನವನ್ನು ಬಗೆಹರಿಸಿಕೊಳ್ಳಲು ಪುನಃ ನಾನು ಪ್ರಶ್ನಿಸಿದೆ, ಯಾವ ಕಾರಣಕ್ಕಾಗಿ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೆಗೆದುಕೊಳ್ಳುತ್ತಿದ್ದೀರಾ ಎಂದು. ಆಗ ಅವರು, ನೀನು ಸಹಾಯಕ್ಕಾಗಿ ವಿನಂತಿಸಿ ಪತ್ರ ಬರೆದೆ. ಇಂಟರ್ನೆಟ್ ಮೂಲಕ ನಾನು ನಿನ್ನ ಪೂರ್ವ ಕಾರ್ಯದ ಬಗ್ಗೆ ಮಾಹಿತಿಯನ್ನು ಪಡೆದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವಾ ಮನೋಭಾವ ಹೊಂದಿದ್ದಿ ಎಂದು ತಿಳಿಯಿತು. ಕ್ಯಾನ್ಸರ್ ರೋಗದ ಬಗ್ಗೆ ಸಂಶೋಧನೆ ಮಾಡುತ್ತಿರುವುದು ಗ್ರಹಿಸಿದೆ. ನಾನು ವೈದ್ಯನಾಗಿರುವುದರಿಂದ ನಿನ್ನೊಡನೆ ಇದರ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಳ್ಳಬಹುದೆಂದು ಅನಿಸಿತ್ತು. ಈ ಕಾರಣದಿಂದ ಇಲ್ಲಿ ಉಳಿಸಿಕೊಳ್ಳಲು ವ್ಯವಸ್ಥೆ ಮಾಡಿದೆ ಅಷ್ಟೇ. ಸ್ವಲ್ಪ ಮಟ್ಟಿಗೆ ನನಗೆ ಸಮಾಧಾನ ತಂದಿತ್ತು. ಡಾಕ್ಟರ್ ಸ್ಯಾಂಡಲ್ರವರು ಒಂದು ಕೋಣೆಯಲ್ಲಿ ಹೋಗಿ ಫೈಲೊಂದನ್ನು ಹಿಡಿದು ಬಂದರು. ಅದು ನನ್ನ ಕೈಗೆ ಕೊಡುತ್ತಾ ಹೇಳಿದರು, ಇದು ನನ್ನ ಶರೀರ ತಪಾಸಣೆಯ ವರದಿ.
ಇದನ್ನು ಓದಿ ಸಲಹೆ ಸೂಚನೆ ಕೊಡಬೇಕೆಂದು ಕೇಳಿದರು. ಆಗಲಿ ಎಂದು ಹೇಳುತ್ತಾ ಅದನ್ನು ಬಿಡಿಸಿ ಓದಿದೆ. ಒಬ್ಬ ವೈದ್ಯನಾದವನು ಯಾವ ಯಾವ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ನೋಡುತ್ತಾನೆ, ಅದೇ ರೀತಿ ನಾನು ಪರಿಶೀಲಿಸಿದೆ. ಕೋಲನ್ ಕ್ಯಾನ್ಸರ್ 4ನೇ ಹಂತ ತಲುಪಿತ್ತು. ಈ ಹಂತ ತಲುಪಿದಾಗ ದೇಹದ ಇತರ ಭಾಗವಾದ ಲಂಗ್ಸ್, ಲಿವರ್, ಇತರೆ ಭಾಗಗಳಿಗೂ ಹಬ್ಬಿರುತ್ತದೆ. ಇದರಿಂದ ಬದುಕಿ ಉಳಿಯುವ ಸಾಧ್ಯತೆ ಕಡಿಮೆ. ವರದಿ ಪ್ರಕಾರ ನೀಡಬೇಕಾದ ಚಿಕಿತ್ಸೆ ನೀಡಲಾಗಿತ್ತು. ಕೆಲವೇ ದಿನಗಳಲ್ಲಿ ರೋಗಿಯಾದವನು ಸಾವನ್ನು ಅಪ್ಪುತ್ತಾನೆ. ಯಾವ ರೀತಿ ಸಹಾಯ ಮಾಡಲಾಗುವುದಿಲ್ಲ ಎಂದು ಅನಿಸಿತು. ನಾನು ಡಾಕ್ಟರ್ ಸ್ಯಾಂಡ್ಲಿರವರಿಗೆ ಫೈಲನ್ನು ಹಿಂತಿರುಗಿಸ್ತಾ ಇರುವ ಸ್ಥಿತಿಯನ್ನು ಹೇಳಿದೆ. ನೀನು ಫೈಲನ್ನು ಸರಿಯಾಗಿ ಓದಿಲ್ಲ, ಮುಖ್ಯ ಅಂಶವನ್ನು ಗಮನಿಸಿಲ್ಲ ಎಂದರು. ಈ ಮಾತು ಕೇಳಿ ನನಗೆ ಒಂದು ಕ್ಷಣ ಮನಸ್ಸಿಗೆ ಚುಚ್ಚಿದಂತಾಯಿತು. ಡಾಕ್ಟರ್ ಸ್ಯಾಂಡ್ಲಿ, ನಾನು ಎಲ್ಲ ವೈದ್ಯರಂತೆ ಗಮನವಿಟ್ಟು ನೋಡಿದ್ದೇನೆ, ಸರಿಯಾಗಿ ಗಮನಿಸುವುದು ಎಂದರೆ ಏನು? ನೀವೇ ಹೇಳಿದ್ದು ಸವಾಲಾಗಿದೆ. ನೀನು ವರದಿ ನೋಡಿದ್ದೀ ಹೌದು, ಆದರೆ ಯಾವ ದಿನಾಂಕ ಎಂದು ಗಮನಿಸಿದ್ದೀಯಾ? ನಾನು ಆಶ್ಚರ್ಯದಿಂದ ಪುನಃ ಫೈಲನ್ನು ತೆಗೆದುಕೊಂಡು ಬಿಡಿಸಿ ನೋಡಿದೆ. 10 ವರ್ಷಗಳ ಹಿಂದಿನ ಫೈಲ್. ನನಗೆ ಕುತೂಹಲ ಕೆರಳಿತು. ಹೇಗೆ ಇದು ಸಾಧ್ಯ ಎಂದು ತಿಳಿದುಕೊಳ್ಳುವ ಆತುರ ಮೂಡಿತು. ದಯವಿಟ್ಟು ತಿಳಿಸಿ ಎಂದು ಹೇಳಿದೆ. ಡಾಕ್ಟರ್ ಸ್ಯಾಂಡಲಿ 10 ವರ್ಷಗಳ ಕೆಳಗೆ ಕೋಲನ್ ಕ್ಯಾನ್ಸರ್ಗೆ ತುತ್ತಾದವರು. ವರದಿ ಪ್ರಕಾರ ಇವರು ಯಾವಾಗಲೂ ಇಹಲೋಕ ತ್ಯಜಿಸಬೇಕಾಗಿತ್ತು. ಆದರೆ ಗುಣಮುಖರಾಗಿ ನನ್ನ ಎದುರಿಗೆ ಕುಳಿತಿದ್ದಾರೆ. ಅಲ್ಲಿಂದ ನನ್ನ ಜೀವನದಲ್ಲಿ ಹೊಸ ತಿರುವು ಕಂಡಿತ್ತು. ನಾನು ಡಾಕ್ಟರ್ ಸ್ಯಾಂಡಲಿಯವರಿಂದ ಬಹಳ ಕಲಿಯುವಂತಾಯಿತು. ಯೂನಿವರ್ಸಿಟಿಯಲ್ಲಿ ವೈದ್ಯಕೀಯ ಸಂಬಂಧವಾದ ಲ್ಯಾಬ್ನಿಂದಾಗಲಿ ಅಥವಾ ಆಪರೇಷನ್ ಥಿಯೇಟರ್ನಲ್ಲಿ ಕಾರ್ಯನಿರ್ವಹಿಸಿ ಪಡೆಯುವ ಅನುಭವಕ್ಕಿಂತ ಮಿಗಿಲಾದದನ್ನು ಡಾಕ್ಟರ್ ಸ್ಯಾಂಡಲಿ ಅವರಿಂದ ಕಲಿತೆ. ಇವತ್ತಿಗೂ ನಾನು ಅವರಿಂದ ಕಲಿತಿದ್ದನ್ನು ರೋಗಿಗೆ ಚಿಕಿತ್ಸೆ ನೀಡುವಾಗ ಉಪಯೋಗಿಸುತ್ತೇನೆ. ಡಾಕ್ಟರ್ ಸ್ಯಾಂಡಲಿರವರು ಶ್ರೀ ಸತ್ಯಸಾಯಿ ಬಾಬಾರವರ ಭಕ್ತರು. ಅದರಿಂದ ಆಗಿರುವ ಪ್ರಯೋಜನ ಹೇಳುತ್ತೀರದು. ಅದೇ ರೀತಿ ಚಿಕಿತ್ಸೆ ನೀಡುವಾಗ ಕೆಲವು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಚಿಕಿತ್ಸೆ ನೀಡಬೇಕಾಗುತ್ತದೆಂದು ನಿತ್ಯ ಸಾಯಂಕಾಲ ತರಬೇತಿ ನನಗೆ ನೀಡುತ್ತಿದ್ದರು. ಶ್ರೀ ಸತ್ಯಸಾಯಿ ಬಾಬಾ ಅವರನ್ನು ಹೇಗೆ ಜೀವಂತವಾಗಿ ಉಳಿಸಿದ ನಂತರ ಸತ್ಯಸಾಯಿ ಸೇವಾ ಸಂಸ್ಥೆಗೆ ಜನಗಳಿಗೆ ಇವರಿಂದ ಯಾವ ರೀತಿಯ ಸೇವೆ ಸಿಗುತ್ತಿದೆ, ಹೇಗೆ ಅವರು ಅಲ್ಲಿನ ಕಾರ್ಯಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ, ಇದರೊಂದಿಗೆ ಬಾಬಾ ನೀಡಿದ ಕಿವಿ ಮಾತುಗಳು ಎಲ್ಲವನ್ನು ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಇದು ಇವತ್ತಿಗೆ ನಾನು ರೋಗಿಗೆ ಚಿಕಿತ್ಸೆ ನೀಡುವುದಕ್ಕೆ ಭದ್ರ ಬುನಾದಿಯಾಗಿದೆ. ಸ್ವಾಮಿ ಸತ್ಯಸಾಯಿ ಬಾಬಾ ನನ್ನನ್ನು ಡಾಕ್ಟರ್ ಸ್ಯಾಂಡಲಿರವರ ಮನೆಯಲ್ಲಿ ಉಳಿಯುವಂತೆ ಮಾಡಿರುವುದು ಈ ಕಾರಣದಿಂದಲೇ ಇರಬಹುದು ಎಂದು ಅನಿಸಿತ್ತು. ವೈದ್ಯನಾದವನು ಚಿಕಿತ್ಸೆ ನೀಡಬಹುದು, ಆದರೆ ರೋಗಿ ಉಳಿವು ಅಳಿವು ಭಗವಂತನಿಗೆ ಸೇರಿದ್ದು ಎಂದು ಅಂದುಕೊಳ್ಳಬಹುದು. ನಾನು ಬೆಳಗಿನ ತಿಂಡಿಯನ್ನು ತಿನ್ನಲು ಕುಳಿತಾಗ ಡಾಕ್ಟರ್ ಸ್ಯಾಂಡಲಿ ನನ್ನನ್ನು ಪ್ರಶ್ನಿಸಿದರು. ನೀನು ತಿಂಡಿ ತಿನ್ನುವ ಮೊದಲು ಗಾಯತ್ರಿ ಮಂತ್ರ ಜಪಿಸಿದೆಯಾ ಎಂದು. ಅದಕ್ಕೆ ನಾನು ಇಲ್ಲಿ ಅದರ ಅಗತ್ಯವಿಲ್ಲ ಎಂದು ಹೇಳಿದೆ. ಅದಕ್ಕೆ ಅವರು ಗಾಯತ್ರಿ ಮಂತ್ರ ಜಪಿಸಿದಾಗ ಹೇಗೆ ಅದು ನಮ್ಮ ಶರೀರದ ಮೇಲೆ ಪರಿಣಾಮ ಬೀರುತ್ತದೆ, ಯಾವ ರೀತಿ ಮಹತ್ವವನ್ನು ಪಡೆದಿದೆ, ಯಾವ ರೀತಿ ಅದು ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದರು. ಇದರೊಂದಿಗೆ ವೇದ ಪುರಾಣದ ವಿವರಣೆಗಳನ್ನು ತಿಳಿಸಿದರು. ರೋಗಿಗೆ ಚಿಕಿತ್ಸೆ ನೀಡುವಾಗ ಅವನು 90 ಭಾಗ ಉಳಿಯುವುದಿಲ್ಲ, 10 ಅಂಶ ಮಾತ್ರ ಉಳಿಯಬಹುದು ಎಂದು ಅನಿಸಬಹುದು. ಆದರೆ ಆ ರೀತಿ ಭಾವಿಸದೆ 10 ಅಂಶವೇ ಅವನನ್ನು ಬದುಕಿಸಬಹುದು ಎಂದು ಏಕೆ ಅಂದುಕೊಳ್ಳಬಾರದು? ಇದನ್ನು ಡಾಕ್ಟರ್ ಆದವನು ವಿಶ್ವಾಸವಿಟ್ಟುಕೊಳ್ಳಬೇಕು. ಹೀಗೆ ಅನೇಕ ಸೂಕ್ಷ್ಮ ವಿಚಾರವನ್ನು ತಿಳಿಸುತ್ತಾ ನನ್ನ ಮನಸ್ಸಿಗೆ ತರಬೇತಿ ನೀಡುತ್ತಿದ್ದರು. ನಿತ್ಯ ಅವರೊಡನೆ ಸಂಭಾಷಿಸುತ್ತಿದ್ದೆ. ಆರಂಭದಲ್ಲಿ ವೈದ್ಯಕೀಯ ಕ್ಷೇತ್ರ ಸಂಬಂಧಪಟ್ಟ ವಿಷಯವಾಗಿರುತ್ತಿತ್ತು. ನಂತರ ಅದು ತಿರುವು ಪಡೆಯುತ್ತಿರುವುದು ಸ್ವಾಮಿಯ ವಿಷಯವಾಗಿ. ಸ್ಯಾಂಡಲಿರವರಿಗೆ ಅವರ 59ನೇ ವಯಸ್ಸಿನಲ್ಲಿ ಕ್ಯಾನ್ಸರ್ ಕಾಯಿಲೆ ಕಾಣಿಸಿಕೊಂಡಿದ್ದು. ಅವರಿಗೆ ಈಗ 70 ವರ್ಷ ದಾಟಿದೆ. ನಮ್ಮ ಮನೆಯಲ್ಲಿ ಉಳಿದಾಗ ನಾನು 15 ನಿಮಿಷ ಥ್ರೆಡ್ಮಿಲ್ನಲ್ಲಿ ವ್ಯಾಯಾಮ ಮಾಡುತ್ತೇನೆ. ಅವರು 45 ನಿಮಿಷ ಮಾಡುತ್ತಾರೆ. ಅದನ್ನು ಗಮನಿಸಿದ ನನಗೆ ನಾಚಿಕೆ ಆಗುತ್ತದೆ. ಡಾಕ್ಟರ್ ಸ್ಯಾಂಡಲಿರವರಿಗೆ ಕ್ಯಾನ್ಸರ್ ಕಾಣಿಸಿದಾಗ ಅವರನ್ನು ಪರೀಕ್ಷಿಸಿದ ವೈದ್ಯರು ಪರೀಕ್ಷೆ ಮಾಡಿದ ವರದಿ ಫೈಲನ್ನು ಬಿಸಾಕಿ ಹೇಳಿದಂತೆ, ನೀನು ಬದುಕುವುದಿಲ್ಲ, ಕೆಲವೇ ದಿನಗಳಲ್ಲಿ ನೀನು ಸಾಯುತ್ತೀಯಾ ಎಂದು. ಇಂದು ಅವರು ಆಕಸ್ಮಿಕವಾಗಿ ಎದುರಾದಾಗ ಮುಖ ತಿರುಗಿಸಿಕೊಂಡು ಹೋಗುತ್ತಾರಂತೆ. ನಾನು ಸಾಯಬಹುದು ಎಂದು ಅಂದುಕೊಂಡಿದ್ದು ತಪ್ಪಾಗಿದೆಯಾ ಎಂಬ ಕಾರಣದಿಂದ. ಸ್ವಾಮಿ ಸತ್ಯಸಾಯಿ ಬಾಬಾರವರು ಡಾಕ್ಟರ್ ಸ್ಯಾಂಡಲಿಯ ಮೂಲಕ ಶಿಕ್ಷಣ ನೀಡಿದ್ದಾರೆ. ಒಬ್ಬರನ್ನು ಪ್ರೀತಿಸುವುದಾಗಲಿ ಚಿಕಿತ್ಸೆ ನೀಡುವಾಗ
ರೋಗಿಯ ಬಳಿ ನಡೆದುಕೊಳ್ಳಬೇಕಾದ ರೀತಿ ನೀತಿಗಳಾಗಲಿ ಎಲ್ಲವನ್ನೂ ಕಲಿಸಿದರು. ಇದು ಇಂದಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ನನಗೆ ಅಪಾರವಾದ ಪ್ರಯೋಜನವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿದೆ. ನದಿ ಹುಟ್ಟುವುದು ಎಲ್ಲೋ, ಅದು ಹರಿದು ಸಮುದ್ರವನ್ನು ಸೇರುವುದು ಬೇರೆ ಕಡೆಗೆ. ಆದರೆ ಎಲ್ಲ ಕಡೆಯೂ ಭಗವಂತನೇ ಕಾರಣನಾಗಿದ್ದಾನೆ. ಡಾಕ್ಟರ್ ವಿಶಾಲ್ ರಾವ್ ಅವರೇ ಹೇಳಿರುವಂತೆ ಅವರಿಗೆ ಮುಂಬೈನಲ್ಲಿರುವ ಆಸ್ಪತ್ರೆಯನ್ನು ಏಕೆ ಆಯ್ದುಕೊಂಡೆ ಎನ್ನುವುದು ಗೊತ್ತಿಲ್ಲ. ಭಾರತ ದೇಶದಿಂದ ಅಪರಿಚಿತನನ್ನು ಆದರದಿಂದ ಕಂಡು ಉಪಚರಿಸಿ ಉತ್ತಮ ಮಾರ್ಗದರ್ಶನ ನೀಡಲು ಕಾರಣ ಅವರಲ್ಲಿರುವ ಪರಮಾತ್ಮನ ಪ್ರೇರಣೆ. ಯಾರಲ್ಲಿ ಭಗವಂತನ ಕೃಪೆ ಹರಿದಿರುತ್ತದೆಯೋ ಆಗ ಭಗವಂತನೇ ಎಲ್ಲರಲ್ಲೂ ಅಂತರ್ಯಾಮಿಯಾಗಿ ಇದ್ದುಕೊಂಡು ಕಾರ್ಯನಿರ್ವಹಿಸುತ್ತಾನೆ. ಇದರಿಂದ ನಮಗೆ ಅರ್ಥವಾಗುತ್ತದೆ, ಯಾವುದೂ ನಾನು ಮಾಡಿದೆ ಎಂದು ಹೇಳುವಂತಿಲ್ಲ, ಎಲ್ಲವೂ ಅವನ ಇಚ್ಛೆ ಎಂದು ಭಾವಿಸಬೇಕು. ಓಂ ಸಾಯಿ ಪ್ರಣಾಮ್.